ನಮಸ್ಕಾರ ಸ್ನೇಹಿತರೆ, ಮಾರ್ಗದರ್ಶಕ್ನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳು, ಈ ವರ್ಷ ನೀಟ್ ಬರ್ದಿರುವ ವಿದ್ಯಾರ್ಥಿಗಳಿಗೆ ಕೆಲವೊಂದೇ ದಿನಗಳು ಬಾಕಿ ಇದೆ ರಿಸಲ್ಟ್ ಬರೋಕ್ಕೆ. ಅದರಿಂದ ಮುಂಚಿತವಾಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಇನ್ಫಾರ್ಮೇಶನ್ ನೀಡ್ತಾ ಬರ್ತಾ ಇದ್ದೀನಿ. ಮಾರ್ಗದರ್ಶಕ್ ಯೂಟ್ಯೂಬ್ ಚಾನಲ್ ಅತಿ ಶೀಘ್ರದಲ್ಲೇ ನಿಮಗೆ ಈಚ್ ಅಂಡ್ ಎವ್ರಿ ಕಟ್ ಆಫ್ ಇರಲಿ, ಲಾಸ್ಟ್ ಇಯರ್ BAMS ಆಗಲಿ MBBS ಆಗಲಿ ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಕೊಡ್ತಾ ಬರ್ತೀವಿ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಪ್ರಮುಖ ವಿಡಿಯೋ ಮಾಡೋ ಉದ್ದೇಶ ನಂದು ಪ್ರಮುಖವಾಗಿ ನೀಟ್ ಯಾರ್ಯಾರು ವಿದ್ಯಾರ್ಥಿಗಳು ನೀಟ್ ಬರ್ದಿದ್ದಾರೆ ಅವ್ರಿಗೆ ಇವತ್ತು ಅಥವಾ ನಾಳೆ ಅಷ್ಟರಲ್ಲೇ ನಿಮಗೆ ಒಂದು ಆನ್ಸರ್ ಕೀಯನ್ನ ಬಿಡ್ತಾರೆ ವಿದ್ಯಾರ್ಥಿಗಳೇ. ಸೊ ಆ ಆನ್ಸರ್ ಕೀನ ಚಾಲೆಂಜ್ ಕೂಡ ಮಾಡ್ಬೋದು ನೀವು. ಸೊ ಇವತ್ತಿಲ್ಲ ಅಥವಾ ನಾಳೆದಲ್ಲಿ ನಿಮಗೆ ಒಂದು ಕೀ ಆನ್ಸರ್ಸ್, ನೀವು ಕ್ವಶನ್ಸ್ ನ ನೋಡ್ಕೊಂಡು ಕೀ ಆನ್ಸರ್ಸ್ ನ ನೋಡ್ಕೊಂಡು ಚಾಲೆಂಜ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಮತ್ತೆ ಅದೇ ರೀತಿಯಲ್ಲಿ ಇವತ್ತು ಲಾಸ್ಟ್ ಇಯರ್ ಇದರಿಂದ ಮುಂಚೆ ವಿದ್ಯಾರ್ಥಿಗಳು ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಓದ್ತಾ ಇದ್ದಾರೆ, BAMS ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ತಂದಿದ್ದೀನಿ. ಸೊ ಪ್ರೀವಿಯಸ್ಲಿ 2019 ನಲ್ಲಿ ಯಾವಾಗ 2019 ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, 2019 ನಲ್ಲಿ ಒಂದು ಈ ಮುಂಚೆ ಏನಿತ್ತು MCI ಇತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತು. ಆಮೇಲೆ ಆ ನಂತರ ಇದನ್ನ ಸ್ಕ್ರಾಪ್ ಮಾಡಿ ಹೊಸದಾಗಿ ನಿಮ್ಗೆ NMC ಬಂತು. 2019 ನಲ್ಲಿ NMC ಸ್ಟಾರ್ಟ್ ಆಯ್ತು, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಬಂತು. ಆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನಿಮ್ಗೆ ಏನೇನ್ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರು ಆ ರೀತಿ ನಿಮ್ಗೆ ಗೊತ್ತಿರಬಹುದು. ಆ ಡ್ರಾಫ್ಟ್ ಗೆಜೆಟ್ ಆಗಿತ್ತು. ಆ ಡ್ರಾಫ್ಟ್ ಅಲ್ಲಿ ಒಂದು ಪ್ರಮುಖವಾಗಿ ಒಂದು ಅಂಶನ ಇತ್ತು ವಿದ್ಯಾರ್ಥಿಗಳೇ, ಏನಂದ್ರೆ ನೋಡಿ. ಸೊ ಪ್ರಮುಖವಾಗಿ ಆ ಡ್ರಾಫ್ಟ್ ಏನ್ ಹೇಳ್ತಾ ಇತ್ತು ಅಂದ್ರೆ, ನೀವು ಇಂಡಿಯಾದಲ್ಲಾದ್ರೂ ಓದಿ ಅಥವಾ ಅಬ್ರಾಡ್ ನಲ್ಲಾದ್ರೂ ಓದ್ಕೊಂಡ್ ಬನ್ನಿ. ಇಂಡಿಯಾ ಅಥವಾ ಇರ್ಲಿ ವಿದ್ಯಾರ್ಥಿಗಳು ಅಬ್ರಾಡ್ಗಾದ್ರೂ ಹೋಗಿ ಓದ್ಕೊಂಡ್ ಬರ್ಲಿ, ಅವ್ರ MBBS ನ ಮುಗಿಸ್ಕೊಂಡ್ ಬರ್ಲಿ. ಅಟ್ ದಿ ಎಂಡ್ ಆಫ್ ದಿ ಡೇ ಅವರು ಒಂದು ಎಕ್ಸಾಮ್ NEXT ಅಂದ್ರೆ ನೆಕ್ಸ್ಟ್ ಎಕ್ಸಾಮ್. ಸೊ ಈ ಎಕ್ಸಾಮ್ ಯಾರು ವಿದ್ಯಾರ್ಥಿಗಳು MBBS ನ ಕಂಪ್ಲೀಟ್ ಮಾಡಿದ್ದಾರೆ ಇಂಡಿಯಾ ಅಥವಾ ಅಬ್ರಾಡ್ ನಲ್ಲಿ, ಯಾರೇ ಇರ್ಲಿ ಕೊನೆಗೆ ಒಂದು ನೆಕ್ಸ್ಟ್ ಎಕ್ಸಾಮ್ ಅನ್ನ ಬರಿಬೇಕಂತ ಅವರು NMC ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ MBBS ವಿದ್ಯಾರ್ಥಿಗಳಿಗೆ ಒಂದು ಕಠಿಣವಾಗಿ ರೂಲ್ಸ್ ನ ಜಾರಿ ಮಾಡುತ್ತೆ 2019 ಡ್ರಾಫ್ಟ್ ನಲ್ಲಿ. ಸೊ ಅದು ಇಂಪ್ಲಿಮೆಂಟ್ ಆಲ್ಮೋಸ್ಟ್ MBBS ವಿದ್ಯಾರ್ಥಿಗೆ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ BAMS ವಿದ್ಯಾರ್ಥಿಗಳು, ಗ್ಯಾಪ್ ನ ಇಟ್ಕೊಳ್ಳಿ, BAMS ವಿದ್ಯಾರ್ಥಿಗಳು ಇವ್ರದ್ದು ಕೂಡ ಮುಂಚೆ ಏನಿತ್ತು ಬೋರ್ಡು CCIM ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಮೆಡಿಸಿನ್ ಅಂತ ಇತ್ತು. ಇದು ಮುಂಚೆ ಇದ್ದಿದ್ದು. ಈಗ ಅಟ್ ಪ್ರೆಸೆಂಟ್ ಇರೋದು NCISM ಅಂದ್ರೆ ಈಗ ಇರೋದು ಪ್ರೆಸೆಂಟ್ ಯಾವ್ದೋ ಇದು 2021 ನಿಂದ ಜಾರಿಯಾಗಿದೆ ಆಲ್ಮೋಸ್ಟ್. NCISM ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಸೊ ಇದು ಕೂಡ ಒಂದು ಗೆಜೆಟ್ ನೋಟಿಫಿಕೇಶನ್ ನ ಮಾಡಿದ್ದಾರೆ. ಹೊಸದಾಗಿ ಗೆಜೆಟ್ ನೋಟಿಫಿಕೇಶನ್ ಇವ್ರು ಕೂಡ ಜಾರಿ ಮಾಡ್ಕೊಂಡಿದ್ದಾರೆ. NCISM BAMS ವಿದ್ಯಾರ್ಥಿಗಳಿಗೆ ಅಂದ್ರೆ ಆಯುಷ್ ವಿದ್ಯಾರ್ಥಿ, ಪರ್ಟಿಕ್ಯುಲರ್ ಆಗಿ BAMS ವಿದ್ಯಾರ್ಥಿಗಳು. ಸೊ ಆಯುಷ್ ನಲ್ಲಿ ಗೊತ್ತಿದೆ ನಿಮ್ಗೆ, ಆಯುಷ್, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಹೋಮಿಯೋಪತಿ, ಸಿದ್ಧ ಇಷ್ಟೆಲ್ಲ ಕೋರ್ಸ್ ಬಂದ್ರು ಕೂಡ ಬಟ್ ಏನೇ ಇರಲಿ ಫಸ್ಟ್ ಜಾರಿ ಮಾಡೋದು ಯಾರಿಗೆ? ಆಯುರ್ವೇದ ವಿದ್ಯಾರ್ಥಿಗಳಿಗೆ. MBBS ಬಿಟ್ಟ ತಕ್ಷಣನೇ BDS ಅವ್ರಿಗೆ ಕಡಿಮೆ ಈಗ ಬೆಲೆ, ಅವ್ರಿಗೆ ಅಂದ್ರೆ ಸ್ಕೋಪ್ ಕಡಿಮೆ ಆಗಿದೆ BDS. ಆ ನೆಕ್ಸ್ಟ್ ಬರೋದೇ ನಮ್ದು BAMS. ಯಾರ್ಯಾರ ವಿದ್ಯಾರ್ಥಿಗಳಿಗೆ MBBS ಸೀಟ್ ಸಿಗ್ತಾ ಇಲ್ಲ, ಇಮಿಡಿಯೇಟ್ಲಿ ಅವರು ಬರೋದು BAMS ಗೆ. ನೆಕ್ಸ್ಟ್ ಸ್ಟೆಪ್ ಇರೋದು BAMS. ಸೊ ಹಾಗಾಗಿ BAMS ವಿದ್ಯಾರ್ಥಿಗಳಿಗೂ ಕೂಡ ಕಠಿಣವಾಗಿ ರೂಲ್ಸ್, ರೆಗ್ಯುಲೇಷನ್, ಎಕ್ಸಿಟ್ ಟೆಸ್ಟ್ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈಗ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಅಫಿಷಿಯಲ್ ಆಗಿ NCISM ಏನ್ ಮಾಹಿತಿ ಕೊಡ್ತಾ ಇದೆ ಬನ್ನಿ, ಅದು ಕೂಡ ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ನೋಡ್ಬೋದು ನೀವು ಅಫಿಷಿಯಲ್ ನೋಟಿಫಿಕೇಶನ್ NCISM ಇಂದ ಏನ್ ಬಂದಿದೆ ಅಂದ್ರೆ, ನ್ಯಾಷನಲ್ ಕಮಿಷನ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್. ನಾನು ನಿಮ್ಗೆ ಇತ್ತೀಚೆಗೆ ಹೇಳಿದ್ದೀನಿ, ಅಟ್ ಪ್ರೆಸೆಂಟ್ NCISM ಆಕ್ಟ್ ಪ್ರಕಾರ ಒಂದು ನೋಟಿಫಿಕೇಶನ್ ನ ಬಿಡ್ತಾರೆ ಇವ್ರು. ಏನು ಡೇಟೆಡ್ 30th ಏಪ್ರಿಲ್ ರೀಸೆಂಟ್ಲಿ 2024 ರೀಸೆಂಟ್ಲಿ ನಿಮ್ಗೆ ಒಂದು ನೋಟಿಫಿಕೇಶನ್ ನ ಬರುತ್ತೆ.
ಕ್ಲಾರಿಫಿಕೇಶನ್ ಆನ್ ಎಲಿಜಿಬಿಲಿಟಿ ಫಾರ್ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್. ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ನಿಮ್ಗೆ ಬಹಳ ಮುಖ್ಯ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಈ ಎಕ್ಸಿಟ್ ಟೆಸ್ಟ್ ಹೇಗಿರತ್ತೆ, ಏನಿರತ್ತೆ, ಈಚ್ ಅಂಡ್ ಎವ್ರಿ ಮಾಹಿತಿನ ನಿಮ್ಗೆ ಮುಂದೆ ಕೊಡ್ತಾ ಬರ್ತೀನಿ. ಬಟ್ ಇತ್ತೀಚೆಗೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಗಳನ್ನ ಮಾಡ್ತಾ ಇದ್ದಾರೆ. ಆಯುರ್ವೇದ ವಿದ್ಯಾರ್ಥಿಗಳು ಏನಕ್ಕೆ ಮಾಡ್ತಾ ಇದ್ದಾರೆ, ಏನ್ ರೀಸನ್ ಇರ್ಬೋದು, ಇದರ ಹಿಂದೆ ಏನ್ ರೀಸನ್, ಈ ನೋಟಿಫಿಕೇಶನ್ ಯಾಕೆ ಈ ತರ ಜಾರಿ ಮಾಡಿದ್ದಾರೆ ಅಂತ ನಿಮ್ಗೆ ಗೊಂದಲ ಇರ್ಬೋದು. ಗಮನದಿಂದ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ನಾನು ಲಾಸ್ಟ್ ಇಯರ್ ಕೂಡ ಹೇಳ್ತಾ ಇದ್ದೆ, ಇದ್ರ ಮುಂಚೆ ಕೂಡ ಹೇಳ್ತಾ ಇದ್ದೆ, ಆಪರ್ಚುನಿಟಿ ಸಿಗ್ತಾ ಇದೆ, ಅಡ್ಮಿಷನ್ ತಗೊಳ್ಳಿ, ಕಡಿಮೆ ಬೆಲೆದಲ್ಲೇ ಸಿಗ್ತಾ ಇದೆ ನಿಮ್ಗೆ. ಲಾಸ್ಟ್ ಮೂಮೆಂಟ್ ನಲ್ಲಿ ನಿಮ್ಗೆ ಗೌರ್ಮೆಂಟ್ ಸೀಟ್ ಫೀಸ್ ನಲ್ಲೂ ಕೂಡ ಸೀಟ್ ನ ಸಿಗ್ತಾ ಇತ್ತು. ಸೊ ಯಾಕಂದ್ರೆ BAMS ಏನಿದೆ, ಡೇ ಬೈ ಡೇ ಅವರು ಈಚ್ ಅಂಡ್ ಎವ್ರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಅಟ್ ಪ್ರೆಸೆಂಟ್ ಕೂಡ ಕಾಲೇಜ್ ಅವ್ರಿಗೂ ಕೂಡ ಬಹಳಷ್ಟು ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. MSR ಬಂದಿದೆ ಅವ್ರಿಗೆ, ಮತ್ತೆ UGC ರೂಲ್ಸ್ ಹೇಗೆ ಬಹಳಷ್ಟು ಕಠಿಣವಾಗಿ ಫಾಲೋ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಮುಂದೆ BAMS ರಿಲೇಟೆಡ್ ಏನೇನು ಇನ್ನು ಬರ್ತಾ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಮುಂದೆ ಹೇಳ್ತಾ ಬರ್ತೀನಿ. ಅಟ್ ಪ್ರೆಸೆಂಟ್ ಎಕ್ಸಿಟ್ ಟೆಸ್ಟ್ ವಿದ್ಯಾರ್ಥಿಗಳು ಯಾಕೆ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಯಾಕೆ ಇತ್ತೀಚೆಗೆ ಕೋರ್ಟ್ ಕೂಡ ಹೋಗಿದ್ದಾರೆ, ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ, ಅದು ಕೂಡ ಮಾಹಿತಿನ ನಿಮ್ಗೆ ಕೊಡ್ತಾ ಬರ್ತೀನಿ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ನೀವು. ಸೊ ಫಸ್ಟ್ ಆಫ್ ಆಲ್ ನೋಟಿಫಿಕೇಶನ್ ಏನ್ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ shall be held for granting license to practice as the medical practitioner. ಅಂದ್ರೆ ಯಾವುದೇ ಡಿಗ್ರಿ ನೀವು BAMS ಕಂಪ್ಲೀಟ್ ಮಾಡಿದ್ದು ಕೂಡ ನೀವು ಪ್ರಾಕ್ಟೀಸ್ ಮಾಡಂಗಿಲ್ಲ, ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಿನೇ ಪ್ರಾಕ್ಟೀಸ್ ಮಾಡಕ್ಕೆ ನಿಮ್ಗೆ ಲೈಸೆನ್ಸ್ ನ ಕೊಡ್ತಾರೆ, ಗ್ರಾಂಟಿಂಗ್ ಲೈಸೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ನೀವು ಲೈಸೆನ್ಸ್ ಬೇಕಂದ್ರೆ ಈ ಎಕ್ಸಾಮ್ ಬರೀಲೇಬೇಕು. Respective discipline of Indian system of medicine and for enrollment in the state register. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಸ್ಟೇಟ್ ನಲ್ಲಿ ಕರ್ನಾಟಕ ಸ್ಟೇಟ್ ವಿದ್ಯಾರ್ಥಿಗಳು ಬೋರ್ಡ್ ಇರುತ್ತೆ. ಸೊ KPMA ಬೋರ್ಡ್ ಅಂತ ಇರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ನೀವು. ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡ್ಬೇಕಂದ್ರೂ ಕೂಡ ನಿಮ್ಗೆ ಎಕ್ಸಿಟ್ ಟೆಸ್ಟ್ ನಲ್ಲಿ ಕ್ಲಿಯರ್ ಆಗಿರ್ಬೇಕು. ಸೊ ಆವಾಗಲೇ ನಿಮ್ದು ರಿಜಿಸ್ಟ್ರೇಷನ್ ಕೂಡ ಆಗತ್ತೆ. ದ ಎಕ್ಸಾಮಿನೇಷನ್ ಶಾಲ್ ಬಿ ಪ್ರಾಬ್ಲಮ್ ಬೇಸ್ಡ್ ಟು ಟೆಸ್ಟ್ ದ ಕ್ಲಿನಿಕಲ್ competency and understand of the medical ethics and the availability to deal with the medical legal cases as a medical practitioner in the discipline of Ayurveda. ಇದು ಟೋಟಲಿ ಕ್ಲಿನಿಕಲ್ ಕಾಂಪಿಟೆನ್ಸಿ ಇರುತ್ತೆ, ಬೇಸ್ಡ್ ಪ್ರಾಬ್ಲಮ್ ಬೇಸ್ಡ್ ಇರುತ್ತೆ. ಸೊ ಪ್ರಾಬ್ಲಮ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸೊ ಏನೇನ್ ಯಾವ ತರ ಇರುತ್ತೆ ಅಂತ ಮುಂದೆ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೀವು ನೋಡ್ಬೋದು, an internee who has completed minimum 270 days of internship. at present ಯಾರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ಸೊ ಆಲ್ಮೋಸ್ಟ್ ಅರೌಂಡ್ 270 ದಿವಸ ಕಂಪ್ಲೀಟ್ ಮಾಡಿದ್ದಾರೆ ಅಂತ ವಿದ್ಯಾರ್ಥಿ ಈ ಎಕ್ಸಾಮ್ ನ ತಗೊಳ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವರು ಇಂಪ್ಲಿಮೆಂಟ್ ಮಾಡಿರೋದು ನೋಟಿಫಿಕೇಶನ್ ಈಗ ಅಟ್ ಪ್ರೆಸೆಂಟ್ ನೋಟಿಫಿಕೇಶನ್ ನ ಕೊಟ್ಟು ಮುಂಚೆ ಸೇರ್ಕೊಂಡಿದಾರಲ್ಲ ವಿದ್ಯಾರ್ಥಿಗಳು, ಯಾರೋ 2018 19. ಸೊ ಈ ಬ್ಯಾಚಸ್ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅವ್ರಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಸರ್ ನಮ್ಗೆ ಅನ್ವಯ ಯಾಕೆ, ನೀವು ರೂಲ್ಸ್ ರೆಗ್ಯುಲೇಷನ್ ನ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಇವಾಗ ಪ್ರೆಸೆಂಟ್ ಯಾರು ಅಡ್ಮಿಷನ್ ತಗೊಳ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಎಕ್ಸಿಟ್ ಟೆಸ್ಟ್ ನ ನೀಡಿ. ನಾವು ಆಲ್ರೆಡಿ ಮುಂಚೆ ತಗೊಂಡಿದ್ವಿ ಅಡ್ಮಿಷನ್, ಆ ಟೈಮ್ ನಲ್ಲಿ ಈ ತರ ರೂಲ್ಸ್ ಇರಲಿಲ್ಲ, ಹಾಗಾಗಿ ನಾವು ಎಕ್ಸಾಮ್ ನ ಬರೆಯಲ್ಲ ಅಂತ ಆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿದ್ದಾರೆ, ರೂಲ್ಸ್ ನ ಚೇಂಜ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ, ಹೇಗಾಗತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಬಟ್ ಅಟ್ ಪ್ರೆಸೆಂಟ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನೋಡಿ. ಸೊ ಇದು ಒನ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್, ಫಾರಿನ್ ನ್ಯಾಷನಲ್ ಹೂಸ್ ಮೆಡಿಕಲ್ ಕ್ವಾಲಿಫಿಕೇಶನ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಅಂಡರ್ ದ ಸೆಕ್ಷನ್. ಸೊ ಅದು ಯಾರನ್ನ ಇರ್ಲಿ, ಫಾರಿನ್ ನ್ಯಾಷನಲ್ NRI ಇದ್ರೂ ಕೂಡ ಎಕ್ಸಿಟ್ ಟೆಸ್ಟ್ ಈಗಲೇ ನಾನು ಹೇಳ್ದೆ ನಿಮ್ಗೆ, ಮುಂಚೆನೆ ಹೇಳ್ದೆ. ಸೊ NMC ಏನ್ ಹೇಳ್ತು ನಿಮ್ಗೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇಂಡಿಯಾದಲ್ಲಾದ್ರೂ ಓದಿ, ಅಬ್ರಾಡ್ ನಲ್ಲಿ ಆದ್ರೂ ಓದಿ, ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ನ ಕೊಳ್ಳೇಬೇಕು. ಅದೇ ರೀತಿ ಇಲ್ಲೂ ಕೂಡ ಸೇಮ್ NCSM ಕೂಡ ಅದೇ ರೀತಿ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದೀವಿ ಇಲ್ಲಿ, ಆಸ್ NCSM has received many
queries regarding the eligibility, it is here further clarified. National exit test is mandatory for all those who have commenced their internship on or after 20th December. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಬಹಳಷ್ಟು ಇವ್ರು ಇದೇ ಮೇನ್ ಆಕ್ಚುಯಲ್ ರೀಸನ್ ಇದೆ ಯಾಕೆ ಪ್ರೊಟೆಸ್ಟ್ಗಳು ನಡೀತಾ ಇದೆ, ಯಾಕೆ ವಿದ್ಯಾರ್ಥಿಗಳು ಅಪೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೆ. ಸೊ NCSM ಏನ್ ಹೇಳ್ತಾ ಇದೆ ನಿಮ್ಗೆ, ಆಫ್ಟರ್ 20th ಡಿಸೆಂಬರ್ 2023. ಸೊ ಇಲ್ಲಿ ತನಕ ಯಾರ್ಯಾರು ಇಂಟರ್ನ್ಶಿಪ್ ನ ಮಾಡ್ಕೊಂಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಅನ್ವಯ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಯಾವ ತರ ಜಾರಿ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ವೇಟ್ ಮಾಡಿ. ಮಾರ್ಗದರ್ಶಕ್ ಎಜುಕೇಶನ್ BAMS ರಿಲೇಟೆಡ್ ಈಚ್ ಅಂಡ್ ಎವ್ರಿ ಮಾಹಿತಿನ ನೀಡ್ತಾ ಬರ್ತೀವಿ. ಮತ್ತೆ ಈ ವರ್ಷ ಈ ವರ್ಷ ಯಾರ್ಯಾರು BAMS ನ ಆಯ್ಕೆ ಮಾಡ್ಕೊಳ್ಬೇಕಂತ ಇದ್ದೀರಾ ವಿದ್ಯಾರ್ಥಿಗಳು, ದಯವಿಟ್ಟು ಮಾರ್ಗದರ್ಶಕ್ನ ಕಾಂಟ್ಯಾಕ್ಟ್ ಮಾಡಿ. 100% ಅಕ್ಯುರೆನ್ಸಿ ಇದೆ ನಮ್ದು, 100% ಗ್ರೌಂಡ್ ಲೆವೆಲ್ ಈಚ್ ಅಂಡ್ ಎವ್ರಿ ಕಾಲೇಜ್ನ ಗ್ರೌಂಡ್ ಲೆವೆಲ್ ವಿಸಿಟ್ ಮಾಡಿ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಹೇಗಿದೆ, ಹಾಸ್ಪಿಟಲ್ ಹೇಗಿದೆ, ಪೇಷಂಟ್ಗಳು ಇದಾರಾ, ನಿಜವಾಗ್ಲೂ ಅಲ್ಲಿ ಸರ್ಜರಿಗಳು ನಡೀತಾ ಇದೆಯಾ, ಈಚ್ ಅಂಡ್ ಎವ್ರಿ ಪ್ರೊಸೆಸ್ನ ಈಚ್ ಅಂಡ್ ಎವ್ರಿ ಆಕ್ಟಿವಿಟಿನ ನಾವು ಕಣ್ಣಿಂದ ಮಾನಿಟರ್ ಮಾಡ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಹೇಳಿ ಕೌನ್ಸಿಲಿಂಗ್ ನ ತಗೊಳ್ತಾ ಇದೀವಿ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ದಯವಿಟ್ಟು ಬೇರೆ ಯಾವುದೇ ಚಾನಲ್ ಇರಲಿ, ಬೇರೆ ಯಾವುದೇ ಸೋರ್ಸ್ ಅನ್ನ ಹುಡ್ಕೊಂಡು ಹೋಗಬೇಡಿ. ಮಾರ್ಗದರ್ಶಕನ ಟ್ರಸ್ಟ್ ಮಾಡಿ. ಮಾರ್ಗದರ್ಶಕ್ ಎಜುಕೇಶನ್ BAMS ರಿಲೇಟೆಡ್ 100% ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದೀವಿ ನಾವು. BAMS ರಿಲೇಟೆಡ್ ನಿಮ್ಗೆ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಅಂತ ಮಾರ್ಗದರ್ಶಕ್ ಎಜುಕೇಶನ್ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ. ಬಾಯ್.